ನನ್ನ ಶೋನಲ್ಲಿ ನನ್ನ ಫಸ್ಟ್ ಇಂಟರ್ವ್ಯೂ ಆಗಿದೆ ಅಪ್ಪು ಸರ್ ಜೊತೆನಲ್ಲಿ ಅಂಡ್ ಸ್ಟಾರ್ ಅಡ್ಡ ಕೂಡ ಶುರು ಆಗ್ತಾ ಇರೋದು ಅಪ್ಪು ಸರ್ ಧ್ವನಿ ಮುಖಾಂತರ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ಕುಶಾಲ್, ವೆಲ್ಕಮ್ ಟು ರೆಡ್ ಎಫ್ಎಂ. ಏನ್ ರಶ್ಮಿ ಅವರೇ, ಏನ್ ಊಟ ಮಾಡಿದ್ರಿ? ದೇಶದಲ್ಲಿ ಸಾವಿರಾರು ಭಾಷೆ ಇದೆ, ಆದರೆ 8 ಜ್ಞಾನಪೀಠ ಪ್ರಶಸ್ತಿ ಹೊಂದಿರೋದು ನನ್ನ ಕನ್ನಡಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದೇಶದಲ್ಲಿ ದೂರಾಟ ಜಾತಿ, ದೂರಾಟ ಧರ್ಮ, ದೂರಾಟ ಭಾಷೆ ಇದ್ರು ನಾವೆಲ್ಲರೂ ಕನ್ನಡಿಗರು ಅಂತ ಬದುಕ್ತಾ ಇದ್ದೀವಿ. ನಡೆ ಆ ಕಡೆಗೆ. ಲುಕ್ ಅಟ್ ದ ಸ್ಮೈಲ್, ಅದೊಂದು ಸ್ಮೈಲ್ ನೋಡಿ ಹಂಗೇನೆ ಹೆಂಗ್ ಕೊಡ್ತಾರೆ. ತಾಯ್ನಾಡು ವಿಷಯಕ್ಕೆ ಬಂದ್ರೆ ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ನೋಗ್ಗೋಡಿ ತಿಂಚನ. ಈ ಲೆವೆಲ್ಗೆ ಮಾಡಕ್ಕೆ ಇನ್ನೊಬ್ರು ಮುಖರಿಬೇಕು, ಆ ಲೆವೆಲ್ಗೆ ನಾವು ಕೆಲಸ ಮಾಡಿ ತೋರ್ಸೋಣ. I like it. They call me Hoji, original gangster. ಆಕ್ಚುಲಿ ಟ್ರೂ, ಇದೇ ತರ ಬರುತ್ತೆ ಅವ್ರ ವಾಯ್ಸ್. ನನ್ನ ಹತ್ರ ಅವ್ರ ಆಡಿಯೋ ಕ್ಲಿಪ್ಪಿಂಗ್ಸ್ ಇದೆ. ಇನ್ನ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ನನ್ನ ಫೇವ್ರೆಟ್ ಸ್ಟಾರ್ ಅಂತಂದ್ರೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಹಾಗೆ ನಿಮಗೆ ಒಂದು ಝಲಕ್ನ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಎಸ್, ಈಗ ಅಪ್ಪು ಸರ್ ಮಾತಾಡಿದ್ರೆ ರೆಡ್ ಎಫ್ ಎಂ ಸ್ಟುಡಿಯೋಗೆ ಬಂದಿದ್ದೀನಿ ಅಂತ ಹೇಗೆ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ಸೊ ರೆಡ್ ಎಫ್ ಎಮ್ ಭಾಳ ಖುಷಿ ಆಗುತ್ತೆ ಇಂಥ ಒಂದು ವೇದಿಕೆ ಸಿಕ್ಕಿರೋದು, ಇಲ್ಲಿ ಮಾತಾಡ್ತಿರೋದಾಗಿರ್ಬೋದು. ಫಸ್ಟ್ ಆರ್ ಜೆ ರಶ್ಮಿ ಅವರಿಗೆ ಥ್ಯಾಂಕ್ ಯು, ನಿಮ್ಮೆಲ್ಲ ಕೆಲಸಕ್ಕೂ ಒಳ್ಳೆಯದಾಗಲಿ. ಮೈ ಗುಡ್ನೆಸ್, ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಇಟ್ಸ್ ನಾನ್ ಅದರ್ ದನ್ ನಮ್ಮ ಕುಶಲವೇ ಕ್ಷೇಮವೇ ಅಂತ ಹೇಳ್ತಾರೋ ಕುಶಾಲ್ ಅವರು ಇಲ್ಲಿದ್ದಾರೆ. ಕುಶಾಲ್, ವೆಲ್ಕಮ್ ಟು ರೆಡ್ ಎಫ್ ಎಂ. ಥ್ಯಾಂಕ್ ಯು ಮ್ಯಾಮ್. ಕುಶಾಲ್, ಸಖತ್ತಾಗಿ ಮಾತಾಡ್ತೀರಾ ರೀ ನಮ್ಮ ಅಪ್ಪು ಸರ್ ಧ್ವನಿನ ನೀವು. ಈಗ ಆಲ್ರೆಡಿ ತುಂಬಾ ವೈರಲ್ ಆಗೋಗ್ಬಿಟ್ಟಿದ್ದೀರಾ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಟೋಟಲ್ ಎಷ್ಟು ಜನ ಆರ್ಟಿಸ್ಟ್ಗಳನ್ನ ನೀವು ಲೈಕ್ ಮಿಮಿಕ್ ಮಾಡ್ತೀರಾ? ಒಂದು 13 ಜನ 15 ಜನ. ಓ ಸೂಪರ್. ಹಾಗಾದ್ರೆ ಇವತ್ತು ನನ್ನ ಮಾತು ಕಮ್ಮಿ, ಇನ್ನೇನಿದ್ರು ನಮ್ಮ ಲೆಜೆಂಡ್ಸ್ನ ಮಾತ್ರ ಸ್ಟುಡಿಯೋನಲ್ಲಿ ಕರ್ಕೊಂಡು ಬರುವಂಥ ಟೈಮು. ಹೇಗೆ ಗ್ರಾಸ್ ಮಾಡ್ತೀರಾ ಅವ್ರ ವಾಯ್ಸಸ್ನ? ಲೈಕ್ ಅಬ್ಸರ್ವೇಷನ್ ಮ್ಯಾಮ್. ಅವ್ರ ಈಗ ಆರ್ಟಿಸ್ಟ್ಗಳು ಅವ್ರದ್ದು ಏನು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಅದು ನನ್ನೊಳಗಡೆನೆ ಬಂದ್ಬಿಡುತ್ತೆ. ಐ ಥಿಂಕ್ ಮೇ ಬಿ ಇಟ್ಸ್ ಎ ಗಾಡ್ ಗಿಫ್ಟ್ ಅಂತ ಅನ್ಬೋದು. ಒಬ್ರು ಇಬ್ರು ಓಕೆ, ಬಟ್ ಏಕಕಾಲದಲ್ಲಿ ಧ್ವನಿನ ಆ ರೀತಿ ಅಷ್ಟೊಂದು ಜನದ ಬದಲಾಯಿಸಬೇಕು ಅಂತಂದಾಗ ಏನ್ ಟ್ರಿಕ್ಸ್ ಅದು? ಹೇಗೆ? ನನಗೆ ಚಿಕ್ಕ ವಯಸ್ಸಿಂದನೂ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಆಕ್ಟಿಂಗ್ ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಷನ್. ಒಬ್ಬ ನಟ ಬಂದು ಸ್ಕ್ರೀನ್ ಮೇಲೆ ಆಕ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರನ್ನ ನಾನು ತುಂಬಾನೇ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಾ ಮಾಡ್ತಾ ನನ್ನೊಳಗಡೆ ನನಗೆ ಗೊತ್ತಿಲ್ಲದಂಗೆ ಬಂದಿದ್ದು ವಾಯ್ಸ್ಗಳದು ಆಕ್ಚುಲಿ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಅದ್ಮೇಲೆ ವೆರಿ ನೈಸ್, ಮಲ್ಟಿ ಟ್ಯಾಲೆಂಟೆಡ್. ಲಿಸ್ಟ್ ನನಗೆ ಗೊತ್ತಿಲ್ಲ ನೀವು ಯಾರ್ಯಾರನ್ನ ಮಾಡ್ತೀರಾ ಅಂತ. ನೀವು ಹಾಗೆ ಒಂದಷ್ಟು ಇಮಿಟೇಟ್ ಮಾಡ್ಕೊಂಡು ಹೋಗೋದಾದ್ರೆ ಫಸ್ಟ್ ಸ್ಟಾರ್ಟ್, ಮತ್ತೆ ಇನ್ನೊಂದು ಅಪ್ಪು ಸರ್ ಇಂದನೇ ಶುರು ಮಾಡೋಣ. ನಿಮ್ಮ ಫೇವ್ರೆಟ್ ಡೈಲಾಗ್, ಎನಿ ಡೈಲಾಗ್. ನಮ್ಮ ಲೆಜೆಂಡರಿ ಆಕ್ಟರ್ ರಾಜ್ಕುಮಾರ್ ಸರ್. ಓ ಎಸ್ ಅಪ್ಪಾಜಿ ಅವ್ರದ್ದು. ಅವರು ಫಸ್ಟ್ ಹಿಂಗೆ ಹಳೆ ವಾಯ್ಸ್ ಲೈಕ್ ಯಾವ ಥರ ಮಾತಾಡ್ತಿದ್ರು ಅಂದರೆ, ನೋಡಿ 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 ಭಾಳ ಖುಷಿ ಆಗ್ತಾ ಇದೆ ನನಗೆ. ರೆಡ್ ಎಫ್ ಎಮ್ ಅಲ್ಲಿ ಬಂದು ಮಾತಾಡ್ತಾ ಇದ್ದರೆ ಭಾಳ ಖುಷಿ ಇದರಿಗೆ. ಏನು ರಶ್ಮಿ ಅವರೇ, ಏನು ಊಟ ಮಾಡಿದ್ರಿ? ಭಾಳ ಖುಷಿಯಾಗಿ ನಗ್ನಗ್ತಾ ಇರ್ತೀರ ನೀವು. ಭಾಳ ಖುಷಿ ಆಗುತ್ತೆ ನಮಗೆ ನಿಮ್ಮನ್ನ ನೋಡೋಕ್ಕೆ, ನಿಮ್ಮನ್ನ ಮಾತಾಡ್ಸೋಕ್ಕೆ. ಏನತ್ತೀರಾ? ಅಬ್ಬಾ. ನೆಕ್ಸ್ಟ್ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್. ಆಬ್ವಿಯಸ್ಲಿ. ಯಾಕಿಷ್ಟು ಬರೀದೆ, ಯಾಕಿಷ್ಟು ಚಪ್ಪಾಳೆ? ನಾನು ನಿಮ್ಗೇನು ಮಾಡಲ್ಲ ಸ್ನೇಹಿತರ, ಯಾಕಂದ್ರೆ ಭಗವಂತ ನನಗೆ ಕೊಟ್ಟಿದ್ದು 36 ವರ್ಷ ಮಾತ್ರ. ಈ 36 ವರ್ಷದಲ್ಲಿ ಶಂಕರ್ನಾಗ ಏನು ಮಾಡಿಲ್ಲ. ಆದರೆ ಒಂದಂತೂ ನಿಜ, ದೇಶದಲ್ಲಿ ಸಾವಿರಾರು ಭಾಷೆ ಇದೆ, ಆದರೆ 8 ಜ್ಞಾನಪೀಠ ಪ್ರಶಸ್ತಿ ಹೊಂದಿರೋದು ನನ್ನ ಕನ್ನಡಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಆಮೇಲೆ ನೆಕ್ಸ್ಟ್ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಬಂದರೆ, ನಡೆ, ನಾನು ಹೇಳೋದಿಷ್ಟೇ, ದೇಶದಲ್ಲಿ ದೂರಾಟ ಜಾತಿ, ದೂರಾಟ ಧರ್ಮ, ದೂರಾಟ ಭಾಷೆ ಇದ್ರು ನಾವೆಲ್ಲರೂ ಕನ್ನಡಿಗರು ಅಂತ ಬದುಕ್ತಾ ಇದ್ದೀವಿ. ನಡೆ ಆ ಕಡೆಗೆ. ಕಂಪಿಸ್ಬಿಡ್ತು ಹಂಗೆ ನಮ್ಮ ಮಂಡ್ಯದ ಗಂಡ ಧ್ವನಿ ಕೇಳಿದ ತಕ್ಷಣ. ಓಕೆ, ಇವಾಗ ಲೈಕ್ ಹೇಗೆ ಅವರ ಮೂವೀಸ್ ಎಲ್ಲ ನೋಡ್ತಾ ಇರ್ತೀರಾ ಅಥವಾ ಅವ್ರ ಆಫ್ ಸ್ಕ್ರೀನ್ ಅಲ್ಲಿ ಮಾತಾಡುವಂತದನ್ನ ನೋಡ್ತಾ ಇರ್ತೀರಾ? ಯಾವ್ದನ್ನ ತುಂಬಾ ನೀವು ಅಬ್ಸರ್ವ್ ಮಾಡೋದು? ಮೂವೀಸ್ ಜಾಸ್ತಿ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು. ಆಮೇಲೆ ಕೆಲವೊಂದು ಇಂಟರ್ವ್ಯೂಸ್ಗಳನ್ನ ನಾನು ಜಾಸ್ತಿ ನೋಡಕ್ ಹೋಗಲ್ಲ ಆರ್ಟಿಸ್ಟ್ಗಳದ್ದು, ಬಟ್ ಅಪ್ಪು ಸರ್ದು ಅಂತಂದು ಎಲ್ಲ ನೋಡಿರ್ತೀನಿ. ಯಾಕಂದ್ರೆ ಅಪ್ಪು ಸರ್ ನನಗೆ ತುಂಬಾನೇ ಇಷ್ಟ. ಆಮೇಲೆ ಉಪೇಂದ್ರ ಸರ್ದು ತುಂಬಾ ನೋಡ್ತೀನಿ, ಯಾಕಂದ್ರೆ ಅವ್ರ ಕ್ರಿಯೇಟಿವ್ ಆನ್ಸರ್ಸ್ ಗಳಾಗಿರ್ಬೋದು ಅದನ್ನ ನೋಡ್ತೀನಿ. ಅದ್ ಬಿಟ್ರೆ ಎಲ್ಲ ಆಕ್ಟರ್ಸ್ಗಳು ನಾನು ಜಾಸ್ತಿ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡೋದು ಜಾಸ್ತಿ. ಓಕೆ, ಸೊ ಆಸ್ ಅ ಮಿಮಿಕ್ರಿ ಆರ್ಟಿಸ್ಟ್ ನೀವು ಎಲ್ಲ ಸ್ಟೇಜ್ಗೆಲ್ಲ ಹೋಗ್ತಿರ್ತೀರಾ, ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೀರಾ. ಓಕೆ, ಸೊ ನೀವು ಇನ್ಯಾರಾದ್ರೂ ಮಿಮಿಕ್ರಿ ಆರ್ಟಿಸ್ಟ್ಗಳಾಗಬೇಕು ಅಂತ ಅನ್ನೋದಾದ್ರೆ ಏನೊಂದು ಟಿಪ್ಸ್ ಅವ್ರಿಗೆ ಶೇರ್ ಮಾಡ್ತೀರಾ? ಯಾವ ರೀತಿ ನಾವು ಮಿಮಿಕ್ ಮಾಡಬೇಕು? ನಿಮ್ಮ ಒಂದು
ಸೀಕ್ರೆಟ್ ಮಂತ್ರ ಶೇರ್ ಮಾಡ್ತೀರಾ ಅನ್ನೋದಾದ್ರೆ? ಅಬ್ಸರ್ವೇಷನ್ ಇಸ್ ದ ಕೀ ಆಫ್ ಸಕ್ಸಸ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನೀವೇನು ಅಬ್ಸರ್ವ್ ಮಾಡ್ತೀರಾ ಒಬ್ಬ ಆರ್ಟಿಸ್ಟಲ್ಲಿ, ಯಾಕೆಂತಂದ್ರೆ ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ, ನಾನು ಅಂಬರೀಷ್ ಅವರಾಗಬೇಕು, ನಾನು ವಿಷ್ಣುವರ್ಧನ್ ಅವರಾಗಬೇಕು, ನಾನು ರಾಜ್ಕುಮಾರ್ ಅವರಾಗಬೇಕು, ನಾನು ಪುನೀತ್ ರಾಜ್ಕುಮಾರ್ ಆಗಬೇಕು. ಯಾಕಂದ್ರೆ ಎಲ್ಲ ಕಡೆ ಇನ್ಸ್ಪಿರೇಷನ್ ಟಾಕ್ ಅಂತ ನಾವು ಕೇಳ್ತಾ ಇರ್ತೀವಿ. ನೀನು ದೊಡ್ಡವನಾದ್ಮೇಲೆ ಏನಾಗ್ತೀನಿ ಅಂದರೆ ಪುನೀತ್ ರಾಜ್ಕುಮಾರ್ ಆಗ್ತೀನಿ ಅಂತ. ಯಾಕೆಂದ್ರೆ ಅಷ್ಟು ಒಂದು ಅವ್ರ ಗುಣ ಅಥವಾ ಅವ್ರದ್ದು ಏನು ಅಟ್ರಾಕ್ಷನ್ ಇದೆಯಲ್ಲ ಅದು ನಮ್ಗೆ ಬೇಗನೆ ಇಷ್ಟ ಆಗುತ್ತೆ, ನಮ್ಗೆ ಅದು ಮನಸ್ಸೊಳಗಡೆ ತಲುಪುತ್ತೆ. ಸೊ ಅದು ಅಬ್ಸರ್ವ್ ಆದಾಗ ಆಟೋಮೆಟಿಕ್ ಆಗಿ ಅವ್ರ ವಾಯ್ಸ್ಗಳನ್ನ ತೆಗಿಬೋದು. ಹೆಂಗೆ ಅಂತಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಒಂದು ಮೊದಲನೇದು ಅಬ್ಸರ್ವೇಷನ್ ಆದರೆ, ಇನ್ನೊಂದು ಬಾಡಿ ಲ್ಯಾಂಗ್ವೇಜ್, ಅವ್ರು ಯಾವ ಥರ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ. ಆ್ಯಸ್ ಎ ಇಫ್ ಇನ್ ಕೇಸ್ ಯುವರ್ ಆರ್ಟಿಸ್ಟ್ ಅಂತ ಅನ್ಸಿದ್ರೆ ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ತಾ ಸ್ವಲ್ಪ ವಾಯ್ಸಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಕೆಲವುದು ಮೂಗಿಂದ ಬರುತ್ತೆ ವಾಯ್ಸ್ಗಳು, ಇನ್ನು ಕೆಲವುದು ಕಿವಿಯಿಂದ ಬರುತ್ತೆ, ಇನ್ನು ಕೆಲವುದು ಲೈಕ್ ಹೆಡ್ ಯೂಸ್ ಮಾಡ್ತೀವಿ. ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಂದ್ರೆ ನನ್ನ ಹೆಡ್ ಅವ್ರದ್ದು ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಫುಲ್ ಯೂಸ್ ಮಾಡ್ಕೊಂಡು ನಾನು ಮಾತಾಡ್ತೀನಿ. ಹೇಳ್ಬಿಡಿ ಒಂದೇ ಡೈಲಾಗ್ ನೋಡೋಣ ಹಾಗಾದ್ರೆ. ತಂದೆ ತಾಯಿ ಸಮಾನ ಎಲ್ಲ ಅಪರಿತ ಸೆಲೆಬ್ರಿಟೀಸ್ಗಳಿಗೆ, ಅನ್ನದಾತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ ಈ ದಾಸ ಮಾಡೋ ನಮಸ್ಕಾರ ಅಣ್ಣ. ಆ್ಯಕ್ಚುಲಿ ಒಂದೊಳಕ್ಕೆ ಇಷ್ಟಪಡ್ತೀನಿ ಚೆನ್ನ, ತಾಯ್ನಾಡು ವಿಷಯಕ್ಕೆ ಬಂದರೆ ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ನೋಗ್ಗೋಡಿತೀನಿ ಚೆನ್ನ. ಲುಕ್ ಅಟ್ ದ ಸ್ಮೈಲ್, ಅದೊಂದು ಸ್ಮೈಲ್ ನೋಡಿ ಹಂಗೇನೆ ಹೆಂಗ್ ಕೊಡ್ತಾರೆ. ಓಕೆ, ಆಮೇಲೆ ಯಶ್ ಅವ್ರದ್ದು ಓಕೆ ಪ್ಲೀಸ್. ಅವ್ರ ಮುಖಾಂತರ ಲೈಕ್ ಹೇಳ್ಬೇಕು ಅಂತಂದ್ರೆ ಕನ್ನಡ ಚಿತ್ರರಂಗನ ಬೇರೆ ಲೆವೆಲ್ಗೆ ತಗೊಂಡು ಹೋದಂಥ ಒಂದು ವ್ಯಕ್ತಿ. ಈಸ್ ಎ ವೆರಿ ಇನ್ಸ್ಪಿರೇಷನಲ್ ಪರ್ಸನ್ ಟು ಆಲ್ ಆಫ್ ಅಸ್. ಅವ್ರ ಬಗ್ಗೆ ಲೈಕ್ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಹೇಳ್ತಾರೆ ಒಂದು ಡೈಲಾಗು, ಅದು ನನಗೆ ನನ್ನ ಲೈಫ್ಗೆ ಅಥವಾ ನನ್ನ ಏನು ಆ್ಯಕ್ಟಿಂಗ್ ಲೈಫ್ ಇದೆ, ನನ್ನ ಕೆರಿಯರ್ ಲೈಫ್ ಎಲ್ಲದಕ್ಕೂ ನನಗೆ ಅದಿದು. ಆ ಡೈಲಾಗ್ನ ಇವತ್ತು ರೆಡ್ ಎಫ್ ಎಮ್ ಅಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಹೇಳಿನಿ, ಅದನ್ನು ಕೇಳಿಸ್ಕೊಂಡು ನಾವು ಪಾವನ ಆಗೋಣ. ಒಂದು ಚಾನಲಲ್ಲಿ ಅವ್ರು ನಿಂತ್ಕೊಂಡು ಹೇಳಿದ್ದು, ಪ್ಲೇಯಿಂಗ್ ಟು ವಿನ್, ಪ್ಲೇಯಿಂಗ್ ನಾಟ್ ಟು ಲೂಸ್ ಅಂತ ಎರಡಿದೆ. ಗೆಲ್ಲಬೇಕು ಅಂತ ಆಡೋನು ಗೆಲ್ಲಕ್ಕೋಸ್ಕರ ಆಡ್ತಾರೆ, ನಾನು ಸೋಲ್ಬಾರ್ದು ಅಂತ ಸೋಲ್ದರೆ ಸಾಕಪ್ಪ ಅಂತ ಆಡ್ತಾರೆ. ಸಾಕು ಅವ್ರ ಲೆವೆಲ್ಗೆ ತೂಗಿದ್ದು ಈ ಇಂಡಸ್ಟ್ರಿ ಲೆವೆಲ್ಗೆ ಮಾಡಿದ್ದಲ್ಲ, ಈ ಲೆವೆಲ್ಗೆ ಮಾಡಕ್ಕೆ ಇನ್ನೊಬ್ರು ಮುಕ್ಕರಬೇಕು, ಆ ಲೆವೆಲ್ಗೆ ನಾವು ಕೆಲಸ ಮಾಡಿ ತೋರ್ಸೋಣ. ಇಂಡಿಯಾ ತಿರುಗಿ ನೋಡ್ಬೇಕು, ಸುಮ್ಮನೆ ನೋಡೋದಲ್ಲ, ಚಪ್ಪಾಳೆ ಒಟ್ಟು ಸಲ್ಯೂಟ್ ಹೊಡಿಬೇಕು, ಅದು ಕನ್ನಡ ಇಂಡಸ್ಟ್ರಿ ಅಂದ್ರೆ. ಗುಡ್ ಒನ್. ನೀವೇನ್ ಹೇಳಿದ್ರೆ ಆಕ್ಚುಲಿ ಅವ್ರು ಅದನ್ನ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಬಿಡಿ. ಸೊ ಟೋಟಲ್ ಇನ್ನು ಬಾಲಿವುಡ್ ಕಡೆ ಬಂದ್ರೆ ಯಾರ್ಯಾರನ್ನ ಇಮಿಟೇಟ್ ಮಾಡ್ತೀರಾ? ಬಾಲಿವುಡ್ ಕಡೆ ಲೈಕ್ ಅಷ್ಟು ಪ್ರಾಕ್ಟೀಸ್ ಇವಾಗಿಲ್ಲ, ಬಟ್ ಅಕ್ಷಯ್ ಕುಮಾರ್ ಅವ್ರದ್ದು ಅಥವಾ ಶಾರುಖ್ ಖಾನ್ ಅವ್ರದ್ದು. ಈ ಬಾಲಿವುಡ್ ಅಲ್ಲಿ ಹೆಂಗೆ ಅಂತಂದ್ರೆ ಕೆಲವು ಕಾರ್ಟೂನ್ಸ್ಗಳನ್ನ ಅಬ್ಸರ್ವ್ ಮಾಡ್ತಿದ್ದೆ. ಆಗ ಹೋಗಿ ಅಂಡ್ ಕಾಕ್ರೋಚಸ್ ಆ ಥರದೆಲ್ಲ ಕಾರ್ಟೂನ್ಸ್ಗಳು ಅಬ್ಸರ್ವ್ ಮಾಡ್ಬೇಕಾದ್ರೆ ಅಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಆರ್ಟಿಸ್ಟ್ಗಳು ವಾಯ್ಸ್ ಕೊಟ್ಟಿದ್ದಾರೆ. ಲೈಕ್ ಹೋಗಿ ಅಂತ ಕ್ಯಾರೆಕ್ಟರ್ ಬಂದಾಗ ಶಾರುಖ್ ಖಾನ್ ಅವರು, ಜಾಕ್ ಅಂತ ಬಂದ್ರೆ ಲೈಕ್ ಸನ್ನಿ ಡಿಯೋಲ್ ಆಗಿರ್ಬೋದು, ಸುಮಾರು ಈಗ ಅದರಲ್ಲಿ ಕಾಕ್ರೋಚ್ಗಳು ಅಕ್ಷಯ್ ಕುಮಾರ್ ಆಗಿರ್ಬೋದು, ಈ ಥರದೆಲ್ಲ ಕೊಟ್ಟಾಗ ಸೊ ಓಕೆ ಆ ವಾಯ್ಸ್ಗಳನ್ನ ಕಲಿಯೋಣ, ಅದು ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ. ಆಗ ಅಬ್ಸರ್ವ್ ಮಾಡ್ಕೊಂಡು ಆ ಬಾಡಿ ಲ್ಯಾಂಗ್ವೇಜ್ನ ಕಲ್ತ್ಕೊಂಡು ಓಕೆ ಮಾಡೋಣ ಹಂಗೆ ಅಂತ ಮಾಡ್ತಿತ್ತು. ಮಾಡಿ ಅದರ ನಮ್ಮ ಅಕ್ಷಯ್ ಕುಮಾರ್ ಅವ್ರದ್ದು ಒಂದು ಡೈಲಾಗ್ ಇದೆಯಲ್ಲ, एक तेरा एक मेरा दो तेरा दो मेरा, तू समझा नहीं तू समझा नहीं, ಬರಾಬರ್. ಓಕೆ, ವೆರಿ ನೈಸ್. ಓಕೆ, ಸೊ ಏನ್ ಅನ್ಸುತ್ತೆ ನಿಮ್ಗೆ ಇವಾಗ? ಏನ್ ಆಕ್ಚುಲಿ ಸ್ಟಡಿ ಮಾಡ್ತಾ ಇರೋದೇನು ಇವಾಗ ನೀವು? ಏನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು. ಪುರ್ಸೊತೆ ಇರಲ್ವಲ್ರಿ ಓದೋದಕ್ಕೆ ನಿಮ್ಗೆ? ಇಂಜಿನಿಯರಿಂಗ್ ಮಾಡ್ಕೊಂಡು ಮಧ್ಯದಲ್ಲಿ ಇವೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಆಮೇಲೆ ಅದು ಲೈಕ್ ಇಂಜಿನಿಯರಿಂಗ್ ಓದ್ತಾನೆ ಲೈಕ್ ಲಾಸ್ಟ್ ಇಯರ್ ನಮ್ದೇನು ವೈರಲ್ ಆಗಿದೆಯಲ್ಲ ವಿಡಿಯೋ, ಅದು ಲಾಸ್ಟ್ ಇಯರ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಇತ್ತು. ಇಲ್ಲಿ ಇದು ಲಾಸ್ಟ್ ಇಯರ್ ಇನ್ಯಾವುದು ನಮ್ಗೆ ಕಾಲೇಜ್ ಲೈಫ್ ಸಿಗಲ್ಲ, ಇನ್ನು ವಾರ್ಡ್ ಬೂಸ್ಟ್ ಮಾಡ್ಬೋಣ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಲೈಕ್ ಸ್ಟೇಜ್ ಮೇಲೆ ಮಾತಾಡಿದ್ದು. ಅದೊಂದು ವಿಡಿಯೋ ಲೈಕ್ 2.5 ಮಿಲಿಯನ್ ನಾನು ನೋಡಿದ್ದೀನಿ, ಮಿಲಿಯನ್ ಗಟ್ಲೆ ಓಡ್ಬಿಟ್ಟಿದೆ ವಿಡಿಯೋ. ಅದು ಹೋಯ್ತು. ಆಮೇಲಿಂದ ಒಂದು ಚಾನಲ್ ಇಂದ ಫೋನ್ ಬಂತು, ಫೋನ್ ಮಾತಾಡಿ ಅವರು ಮಾಡಿದ್ರು. ಈಗ ನಮಗೆ ಗೊತ್ತಿಲ್ಲಪ್ಪ, ಅಪ್ಪು ಸರ್ ಇವಾಗ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ನೀವು ಒಂದಷ್ಟು ಲೈನ್ ಮಾತಾಡಬೇಕು. ನಾನು ಅಪ್ಪು ಸರ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈಫಲ್ಲಿ ತುಂಬಾ ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸೊ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಯಾರು ಇದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೊಂದು ಸ್ವಲ್ಪ ಮೋಟಿವೇಶನ್ ಬೇಕು ನಾನು ಅಚೀವ್ ಮಾಡೋದಕ್ಕೆ. ಹೇಳಿ, ಇವಾಗ ಅಪ್ಪು ಸರ್ ಇದ್ರೆ ನಿಮ್ಮ ಜಾಗದಲ್ಲಿ ಏನು ಹೇಳ್ತಾರೆ? ಅಪ್ಪು ಸರ್ ಅವರು ಆರ್ ಜೆ ರಶ್ಮಿ ಅವ್ರಿಗೆ ಹೇಳ್ತಿರಲ್ಲ. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ಆರ್ ಜೆ ರಶ್ಮಿ ಅವರೇ, ತುಂಬ ಖುಷಿಯಾಗುತ್ತೆ ನನಗೆ ನೀವು ಮಾಡ್ತಿರೋ ಕೆಲಸನ ನೋಡಿದ್ರೆ. ಹೀಗೆ ನಿಮ್ಮ ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡಿ, ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡಿ, ಆದಷ್ಟು ಎಲ್ರಿಗೂ ಒಳ್ಳೆಯದನ್ನ ಬಯಸೋಣ ಅಂತ ಹೇಳ್ತಾ, ನೀವೆಲ್ಲ ಕೆಲಸಕ್ಕೂ ಒಳ್ಳೇದಾಗಲಿ, ಆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ದೇವ್ರೆ, ಕಿಲ್ಲಿಂಗ್. ಬಹುಶಃ ಅವರ ಮನೆಯಲ್ಲಿರುವಂಥ ಅವ್ರ ಕಸಿನ್ಸ್ಗೆ ಎಷ್ಟೊಂದು ಜನಕ್ಕೆ ಈ ವಾಯ್ಸ್ ಇಮಿಟೇಟ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. ಲೋಡ್ಸ್ ಆಫ್ ಲವ್ ಟು ಯು ಅಪ್ಪು ಸರ್. ನಾನು ಹೇಳಲ್ಲ ವಿ ಮಿಸ್ ಯು ಅಂತೇಳಿ, ಬಿಕಾಸ್ ನೀವು ನಮ್ಮ ಜೊತೆನಲ್ಲೇ ಇದ್ದೀರಾ ಅನ್ನೋ ಭಾವನೆ. ಸೊ ಇನ್ನೇನು ಸಿನಿಮಾ ಬೇರೆ ರಿಲೀಸ್ ಕೊಡ್ತಾ ಇದ್ದಾರೆ ಅವ್ರ ಬರ್ಡೇ ದಿನ. ನನ್ನ ಫೇವ್ರೇಟ್, ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ ಇನ್ ಫ್ಯಾಕ್ಟ್. ಸೊ ಎಸ್, ಇನ್ನು ಯಾರ್ಯಾರು ಆರ್ಟಿಸ್ಟ್ಗಳನ್ನ ನೀವು ನಮ್ಮ ಸ್ಟುಡಿಯೋಗೆ ಇವತ್ತು ತರ್ಬೋದು? ಉಪೇಂದ್ರ ಸರ್, ಮರ್ಯಾದುಂಟಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಈಗ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ಹೋಗ್ತಾ ಇರಿ ನಿಮ್ಮ ಆರ್ಟಿಸ್ಟ್ ಜೊತೆಲಿ.
ಉಪೇಂದ್ರ ಸರ್ ಅವ್ರು ಬಂದ್ರೆ ಅವ್ರದ್ದೊಂದು ಡೈಲಾಗ್ ಇದೆಲ್ಲ ರಕ್ತ ಕಣ್ಣೀರ. ನಿನ್ನೆ ಅಳಕು ಪಳಕು ತಳಕು ಪುಳುಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಲ ಕುಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲಕ್ಕ ಅಂತ. ಐ ಲೈಕ್ ಇಟ್. ನೆಕ್ಸ್ಟ್ ನಮ್ಮ ಶಿವರಾಜ್ ಕುಮಾರ್ ಶಿವಣ್ಣ ಇವಾಗ ಯಾವ ತರ ಮಾತಾಡ್ತಾರೆ ಶಿವಣ್ಣ. ನೀವು ಗಡ್ಡಲ್ಲಿ ಎಷ್ಟು ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನ ಬರೀ ಗಡ್ಡಲ್ಲಿ ಎದುರಿಸಿದಿರಿ. ದೇ ಕಾಲ್ ಬಿ ಹೋಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ಶಿವಣ್ಣ ವಿ ಲವ್ ಯು. ನೆಕ್ಸ್ಟ್ ನಮ್ಮ ರವಿಚಂದ್ರನ್ ಅವ್ರದ್ದು ಹಳೆ ವಾಯ್ಸ್. ರವಿ ಸರ್ ವಾಯ್ಸ್ ಮಾಡ್ತೀರಾ ನೀವು? ಹಳೆ ವಾಯ್ಸ್. ಎಸ್. ರೆಡ್ ಎಫ್ ಎಮ್ ಅಂದ್ರೆ ಇದೇನಾ? ನಾನೇನು ಅಂದ್ಕೊಂಡಿದ್ದೆ ಭಾಳ ಚಿಕ್ಕದಾಗಿರುತ್ತೆ ಅಂತ, ಆದರೆ ಇಷ್ಟು ದೊಡ್ಡದು ಅಂತ ನನಗೆ ಈಗಲೇ ಗೊತ್ತಾಗಿದೆ. ಎಲ್ಲ ಪೀಸ್ ಬರ್ಲಾ. ಓಕೆ, ಸೊ ಒಂಥರ ಚೆನ್ನಾಗಿದೆ. ಮೋಸ್ಟ್ ಆಫ್ ದ ಟೈಮ್ ನೀವು ಸ್ಟಡೀಸ್ ಮುಗಿದ ತಕ್ಷಣನೇ ನಿಮ್ಗೆ ಫ್ರೆಂಡ್ಸ್ ಜೊತೆಲೆಲ್ಲ ಅಡ್ಡಾಡ ಅಭ್ಯಾಸನೇ ಇಲ್ಲ ಅನ್ಸುತ್ತೆ, ಬರೀ ಅಬ್ಸರ್ವೇಷನ್ ಅಲ್ಲೇ ಇರ್ತೀರಾ ಅನ್ಸುತ್ತೆ ನೀವು? ಫ್ರೆಂಡ್ಸ್ ಗಳ ಜೊತೆ ಜಾಸ್ತಿ ಇರ್ತೀರಾ? ಓಕೆ ಫೈನ್. ಸೊ ಏನಿದೆ ಮುಂದೆ ಗೋಲು? ಹೀರೋ ಆಗ್ಬೇಕು ಅನ್ನುವಂಥದ್ದು ಅಷ್ಟೇ? ಲೈಕ್ ನೀವು ಏನೇನೋ ಓದಿದ್ದೀರಾ ಪುಸ್ತಕದಲ್ಲಿ ಇರೋದೆಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಇಲ್ವಾ? ಅಂದ್ರೆ ಮ್ಯಾಮ್ ಕಂಟಿನ್ಯೂಸ್ಲಿ ನಾವೇನ್ ಸ್ಟಡಿ ಮಾಡಿದೀವಿ ಅದ್ರ ಜೊತೆಗೆ ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಲೈಕ್ ನಾನು 13 ವರ್ಷದಿಂದ ಮಿಮಿಕ್ರಿ ಮಾಡ್ತಾ ಇದ್ದೀನಿ. ನಾನು ಚಿಕ್ಕವನಿದ್ದಾಗ್ಲಿಂದನೂ ಲೈಕ್ ಅಬ್ಸರ್ವ್ ಮಾಡಿ ಆ ಥರದ್ದೆಲ್ಲ. ಅದಕ್ಕಿಂತ 13 ಅಂದ್ರೆ 16 ವರ್ಷದಿಂದ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಲೈಕ್ ಆಕ್ಟಿಂಗ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ತಗೊಂಡು, ಅಂದ್ರೆ ನನ್ನ ತಂದೆ ಬಂದು ತುಂಬಾ ಸಪೋರ್ಟಿವ್ ನನಗೆ. ನಾನು ಏನೇ ಮಾಡ್ತೀನಿ ಅಂತಂದ್ರು ಓಕೆ ಹೋಗು ಮಾಡು ಆಯ್ತು ಹಂಗೆ ಹಿಂಗೆ ಅಂತಂದ್ರೆ. ಆಕ್ಚುಲಿ ನಾನು ಇಂಜಿನಿಯರಿಂಗ್ ಕೂಡ ನನ್ನ ರ್ಯಾಂಕ್ ಸೀಟ್ ಬಂದೆ ನಾನು. ಓಕೆ, ಈ ಕಡೆ ಸ್ಟಡೀಸ್ ಅಲ್ಲೂ ಎಕ್ಸೆಲ್ ಇದಾರೆ, ಇದರಲ್ಲಿ ಈ ಕಡೆ ಪ್ಯಾಷನ್ ಅಲ್ಲೂ ಇದಾರೆ. ಅದಕ್ಕೆ ಹೇಳೋದು ಪ್ಯಾಷನ್ಗೋಸ್ಕರ ಸ್ಟಡೀಸ್ ಬಿಡೋ ಅಗತ್ಯ ಇಲ್ಲ, ಸ್ಟಡೀಸ್ಗೋಸ್ಕರ ಪ್ಯಾಷನ್ ಬಿಡೋ ಅಗತ್ಯ ಇಲ್ಲ. ವೆರಿ ನೈಸ್. ನೋಡಿ ಯಾಕೆ ನಾವು ನಿಮ್ಮನ್ನೆಲ್ಲ ಹಿಡಿದಾಕ್ಬಿಡ್ತೀವಿ ತುಂಬಾ ಚೆನ್ನಾಗಿ. ಆಕ್ಚುಲಿ ಸೋಷಿಯಲ್ ಮೀಡಿಯಾನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಇದ್ದಾರೆ ಇವರು. ಮೋಸ್ಟ್ ಪ್ರಾಬಬ್ಲಿ ತುಂಬಾ ನಮ್ಮ ಅಪ್ಪು ಸರ್ ಧ್ವನಿಯಿಂದನೇ ಸಿಕ್ಕಾಪಟ್ಟೆ ವೈರಲ್ ಇದ್ದೀರಾ ನೀವು ಅಲ್ಲ ಕುಶಾಲ್? ಸೊ ಒಳ್ಳೇದಾಗ್ಲಿ ನಿಮ್ಗೆ. ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಜೀವನದಲ್ಲಿ, ದೊಡ್ಡ ಆರ್ಟಿಸ್ಟ್ ಆಗ್ಬೇಕು ಅಂತ ಹೇಳಿ ಆಗಿ ಆದಷ್ಟು ಬೇಗ, ಈಗ ಆಲ್ರೆಡಿ ನಮ್ ಕ್ಯಾಮ್ರಾ ಮುಂದೆ ಬಂದಿದ್ದೀರಾ, ಆದಷ್ಟು ಬೇಗ ದೊಡ್ಡ ಕ್ಯಾಮ್ರಾ ನಿಮ್ಗೆ ಕರೆನ ಕೊಡ್ಲಿ. ಸೊ ಬನ್ನಿ. ಅಂಡ್ ಅಪ್ಪು ಸರ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀನಿ. ಆಗ್ಲೂ ಅದು ಆಗೋಗಿದ್ಯಾ? ಸೂಪರ್. ಪ್ರಮುಖ ಪಾತ್ರದಲ್ಲಿ ಅಕ್ಷರೋ ರಕ್ಷತಿ ರಕ್ಷತಾ ಅಂತ ರಕ್ಷಿತ್ ಮಹಾದೇವ್ ಅಂತ ಡೈರೆಕ್ಟ್ ಮಾಡ್ತಿರೋದು. ಒಂದು ಪ್ರಮುಖ ಪಾತ್ರ ಅಕ್ಷರೋ ರಕ್ಷತಿ ರಕ್ಷಿತಾ. ರಕ್ಷಿತ್ ಮಹಾದೇವ್ ಅವರು ಶೂಟ್ ಮಾಡ್ತಿರೋದು. ಅವ್ರು ಆಕ್ಚುಲಿ ಶಂಕರ್ನಾಗ್ ಅವರು ಬಿಟ್ರೆ ಇವರೇ 3 ದಿನದಲ್ಲಿ ಟಾಕಿ ಪೋರ್ಷನ್ ಮುಗಿಸಿದ್ದಾರೆ. ವಿತಿನ್ 3 days. ವಿತಿನ್ 3 days ಟಾಕಿ ಪೋರ್ಷನ್. ಹೌ? ಲೈಕ್ ಅವರು ಅದೊಂದು ರೆಕಾರ್ಡ್ ಕೂಡ ಲಿಮ್ಕಾ ರೆಕಾರ್ಡ್ಸ್ ಅಲ್ಲಿ ಬ್ರೇಕ್ ಮಾಡಬೇಕು ಅಂತ ಆ ತರ ಮಾಡಿದ್ದಾರೆ. ಸೂಪರ್, ವೆರಿ ನೈಸ್. ಆದಷ್ಟು ಬೇಗ ಈ ವಿಚಾರ ನಮ್ಮ ಸನ್ಲೈಟ್ ಸುದ್ದಿನಲ್ಲಿ ಮಾತಾಡಬೇಕು. ಚೆನ್ನಾಗಿ ಬರ್ತಿದೆ ಎಡಿಟಿಂಗ್, ಅದು ಎಲ್ಲ ಸಕ್ಕತ್ತಾಗಿ ಬರ್ತಿದೆ. ಆಲ್ರೆಡಿ ನಾವು ಹೀರೋ ಜೊತೆ ಮಾತಾಡ್ತಾ ಇದೀವಾ? ನಾಟ್ ಹೀರೋ ಅಂತಲ್ಲ, ಲೈಕ್ ಅದೊಂದು ಸ್ಕೀಮ್ ಇದ್ರ ಮೇಲೆ ಅಂತ ಮಾಡಿರೋದು. ಅದು ತುಂಬಾ ಚೆನ್ನಾಗಿದೆ. ಲೈಕ್ ಕಾಲೇಜ್ ಡೇಸ್ ಆ ತರದ್ದು ಇದಕ್ಕೆ ಇದು ಮಾಡ್ತಿರೋದು. ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ವೆರಿ ಗುಡ್. ಆಲ್ರೆಡಿ ಸ್ಯಾಂಡಲ್ವುಡ್ ಸುದ್ದಿಗೆ ಕಾಲ್ ಇಟ್ಬಿಟ್ಟಿದ್ದಾರೆ. ಸೊ ವೆರಿ ನೈಸ್, ಆಲ್ ದ ಬೆಸ್ಟ್ ನಿಮ್ಗೆ. ಸೊ ಒಳ್ಳೇದಾಗ್ಲಿ. ಅಂಡ್ ಅಪ್ಪು ಸರ್ ಧ್ವನಿನ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂತಂದ್ರೆ ನಾನು ರೆಡ್ ಎಫ್ ಎಂ ಬಂದ್ಮೇಲೆ ಫಸ್ಟ್ ನಾನು ಇಂಟರ್ವ್ಯೂ ಮಾಡಿದಂತ ಸೂಪರ್ ಸ್ಟಾರ್ ಕೂಡ ಅಪ್ಪು ಸರನೇ. ನನ್ನ ಶೋನಲ್ಲಿ ನನ್ನ ಫಸ್ಟ್ ಇಂಟರ್ವ್ಯೂ ಆಗಿದೆ ಅಪ್ಪು ಸರ್ ಜೊತೆನಲ್ಲಿ. ಅಂಡ್ ಸ್ಟಾರ್ ಅಡ್ಡ ಕೂಡ ಶುರು ಆಗ್ತಾ ಇರೋದು ಅಪ್ಪು ಸರ್ ಧ್ವನಿ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಕುಶಾಲ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಿ. ಸೊ ಇದೇ ಖುಷಿನಲ್ಲಿ ಅಪ್ಪು ಸರ್ ವಾಯ್ಸ್ ಅಲ್ಲಿ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಅಂತ ಹೇಳಿ. ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ. ಎಸ್, ಆಕ್ಚುಲಿ ಟ್ರೂ. ಇದೇ ತರ ಬರುತ್ತೆ ಅವ್ರ ವಾಯ್ಸ್. ನನ್ನ ಹತ್ರ ಅವ್ರ ಆಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಇನ್ನ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನಿಮ್ಗೆ ಎಲ್ಲ ಏನೇನು ಆಸೆಗಳು ಇಟ್ಕೊಂಡಿದ್ರೆ ಎಲ್ಲವೂ ಕೂಡ ನೆರವೇರಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಸ್ಟೇ ಟ್ಯೂನ್ಡ್ ಟು ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಹಾಗೆ ರೆಡ್ ಎಫ್ ಎಂ ಕನ್ನಡ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಮಿಸ್ ಮಾಡಬೇಡಿ, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.